ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ದಾರೆ. ಲೋಕಸಭಾ ಚುನಾವಣೆ ವಿಚಾರವಾಗಿ ಸಾಕಷ್ಟು ಮಾತುಕತೆಗಳಿದೆ. ಬಹುತೇಕ ಮಂಡ್ಯನ JDSಗೆ ಬೇಕು ಅಂತ ಕೇಳಿಯಾರ ಮೇಡಮ್. ಬಹುತೇಕ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೇಗಿರುತ್ತೆ ಮೇಡಮ್? ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮ್ಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ತಮಗೆ ಖಂಡಿತ ಇದೆ. ಬಿಜೆಪಿ ಬರುತ್ತೆ, ಸಿಗುತ್ತೆ ತಮಗೆ ಅನ್ನೋಂಥದ್ದು? ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅದೇ ಈ ವಿಚಾರ ಇಟ್ಕೊಂಡು ಈಗ ಅದೇ ಅವ್ರು JDS ಅವರು ಅದನ್ನ ಕೇಳ್ತಾ ಇದ್ದಾರೆ ಅನ್ನೋದು. ಈಗ ಅವರಿಗೆ ಆಗುವಂಥದ್ದಾದರೆ ಹೇಗಿರುತ್ತೆ ಅನ್ನೋದು ಮೇಡಮ್? ಅಲ್ಲ, ನೋಡೋಣ. ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ ಏನೂ ಆಗಿಲ್ಲ. ಅದೇ ರೀತಿ ನಿನ್ನೆ JDS ವತಿಯಿಂದನೂ ಆ ರೀತಿ ಏನು ಚರ್ಚೆಗಳಾಗಿಲ್ಲ ಅನ್ನುವಂಥದ್ದೇ ಇನ್ಸೈಡ್ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿದೆ ಅಂತ. ಮೀಟಿಂಗ್ ಮುಗಿದ ಮೇಲೆ ನಿಖಿಲ್ ಅವರು ಮಾತಾಡ್ತಾರೆ, 3 ಅಂದ್ರೆ ಮಂಡ್ಯವೂ ಸೇರಿದಂತೆ 3 ಕ್ಷೇತ್ರಗಳಲ್ಲಿ JDS ಜಾಸ್ತಿ ಮುನ್ನಡೆ ಇದೆ BJPಗಿಂತ. ಹಾಗಾಗಿ ಮಂಡ್ಯ ಸೇರಿದಂತೆ 3 ಕ್ಷೇತ್ರ ನಮಗೆ ಬರುತ್ತೆ ಅಂತ ಹೇಳಿದರು. ಅಲ್ಲ, ಅವ್ರಿಗೆ ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಅಲ್ಲ, ಅಮಿತ್ ಶಾ ಅವರು ತಮ್ಮ ಜೊತೆ ಮಾತನಾಡಿ ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾತಾಡ್ತಾರೆ. ಇದೆಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕುತ್ಕೊಳ್ಳೋಕೆ ಆಗೋದಿಲ್ಲ. ಫೈನಲ್ ಮೇಡಮ್, ಈಗಲೂ ತಮಗೆ ಇದೆಯಾ ಮೇಡಮ್ ಅಂತದ್ದು? ಬೇರೆ ಕಡೆ ಎಲ್ಲಾದರೂ ಸ್ಪರ್ಧೆ ಮಾಡ್ತೀರಾ ಮೇಡಮ್ ಅಥವಾ ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀರಾ? ಇದಕ್ಕೆ ಒಂದು 100 ಸತಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ತಮಗೆ ಕನ್ಫರ್ಮ್ ಆಗಿದೆಯಾ ಮೇಡಮ್ BJPನೇ ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು? ತಾವು ಹೇಳ್ತಾನೆ ಇದ್ದೀರಾ ಈ ಮಣ್ಣನ್ನ ಬಿಡೋದಿಲ್ಲ ಅನ್ನೋಂಥದ್ದನ್ನ. ಅಲ್ಲ, ಕನ್ಫರ್ಮ್ ನಾನು ಅವತ್ತೇ ಹೇಳಿದ್ದೆ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, BJP ಉಳಿಸ್ಕೋಬೇಕು ಅನ್ನೋದನ್ನ. ಕನ್ಫರ್ಮ್ ಮಾಡಬೇಕಾಗಿರೋದು BJP ಹೈಕಮಾಂಡ್. ಉಳಿಸ್ಕೊಳ್ತಾರೆ ಅಂತ ನಂಬಿಕೆ ತಮಗೆ ಇದೆಯಾ ಅನ್ನೋದು? ಇದೆ, ಖಂಡಿತ ಹೋಪ್ ಅಂತೂ ಇದ್ದೇ ಇದೆ ನನಗೆ. ನಿಮಗೆ ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಹಾಲಿ ಸಂಸದಿದ್ದೀರಾ, ಕಳೆದ ಬಾರಿ ಚುನಾವಣೆ ಇಡೀ ರಾಷ್ಟ್ರವ್ಯಾಪಿ ಚರ್ಚೆ ಆಗಿತ್ತು. ಸುಮಲತಾ ಅಂಬರೀಶ್ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಇದೆ. ಅದಕ್ಕೋಸ್ಕರವಾಗಿ ಇಷ್ಟು ಪ್ರಶ್ನೆಗಳು ಬರ್ತಾ ಇದೆ ಮೇಡಮ್. ಇಲ್ಲ, ಪ್ರಶ್ನೆಗಳು ಬರಲಿ, ಅದರಲ್ಲಿ ಏನು ನನಗೇನು ಆಕ್ಷೇಪ ಏನಿಲ್ಲ. ಆದರೆ ನಾನು ಕರೆಕ್ಟಾಗಿ ಅದು ಫೈನಲ್ ಕನ್ಫರ್ಮೇಷನ್ ಬರೋವರೆಗೂ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡಿದಷ್ಟೂ ಅದಕ್ಕೆ ದೇರ್ ಇಸ್ ನೋ ಎಂಡ್. ಇದಕ್ಕೆ ಈ ಒಂದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ತಿರುವು ಅನ್ನೋ ಥರ ಬರ್ತಾ ಇದೆ ಮೀಡಿಯಾಗಳಲ್ಲಿ. ಒಂದು ಕನ್ಫರ್ಮ್ ಮಾಡಿ ಮ್ಯಾಮ್, ಸುಮಲತಾ ಅವ್ರದ್ದು ಸ್ಪರ್ಧೆ ಮಾಡೋದಂತೂ ಖಚಿತ? ಹೌದು, ಮಂಡ್ಯದಿಂದಲೇ. ಇದಕ್ಕೆಲ್ಲ ನಾನು ತುಂಬ ಬೇಗ